ಬಹುವಚನದ ಪಾಠಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಿಂದೆ ಪ್ರಥಮ ಮತ್ತು ಅದು ಏಕವಚನ ಮತ್ತು ದ್ವಿವಚನ. ಅದರ ನಂತರ ಈಗ ಸಂಸ್ಕೃತದಲ್ಲಿ ದ್ವಿವಚನದ ಅವಶ್ಯಕತೆ ಏನು ಅಂತ ನಮಗೆ ಹಿಂದೆ ಕೆಲವು ಸಂಗತಿಗಳು ಬಂದಾಗ ನೆನ್ಪು ಮಾಡಿಕೊಂಡಿದ್ದೇವೆ. ದ್ವಿವಚನ ಅನ್ನೋದು ಭಾಷೆಯಲ್ಲಿ ಒಂದು ಅತ್ಯಂತ ಅವಶ್ಯವಾದ ಒಂದು ಸಂಗತಿ. ಅದು ಸರಿಯಾಗಿ ನಮಗೆ ಉಪಯೋಗಕ್ಕೆ ಬಂದ್ರೆ ನಮ್ಮ ಎಷ್ಟೋ ವ್ಯವಹಾರದಲ್ಲಿ ಸ್ಪಷ್ಟತೆ ಇರುತ್ತೆ ಅಂತ. ಈ ಬಹುವಚನ ಅಂದ್ರೆ ಇಬ್ರು ಆಗ್ಬಹುದು ಅಂದಾಗ ನಮ್ಮಲ್ಲಿ ಆ ಇಬ್ರು ಅನ್ನೋದು ಗುರು ಶಿಷ್ಯರು, ತಂದೆ ತಾಯಿ, ಗಂಡ ಹೆಂಡತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಏನೇನೋ ಈ ಸಂಬಂಧಗಳೆಲ್ಲ ಅತ್ಯಂತ ಸರಳವಾಗಿ ತಿಳ್ಕೊಳ್ಳಿಕ್ಕೆ, ಜೊತೆಯಾಗಿ ಜೋಡಿಯಾಗಿ ತಿಳ್ಕೊಳ್ಳಿಕ್ಕೆ ಯೋಗ್ಯವಾದದ್ದು. ಇಲ್ಲಿ ಬಹುವಚನದ ರೂಪವನ್ನ ಕೊಟ್ಟದ್ರಿಂದ ನಮಗೆ ಮುಂದಿನ ಹೆಜ್ಜೆಗೆ ಹೋಗ್ಲಿಕ್ಕಾಯ್ತು. ಆಗ ಹಿಂದೆ ಕಲಿತ ಅಯಂ ಇಮೌ ಇಮೆ ಅಥವಾ ಇದಂ ಇಮೆ ಇಮಾನಿ ಅಥವಾ ಸಹ ತೌತೆ ಸಾ ತೇತಾಹ, ಈ ಎಲ್ಲದಕ್ಕೂ ಕೂಡ ಅದು ಉಪಯುಕ್ತ ಆಗುವ ಹಾಗೆ ಈ ಮಾತು ಬಂದಿದೆ. ಸಾ ತೇತಾಹ ಸಹ ತೌತೆ ಸಾ ತೇತಾಹ ತತ್ತೇ ತಾನಿ, ಇದೆಲ್ಲವೂ ಕೂಡ ಈಗ ಬಹುವಚನದ ರೂಪ ಹೇಗೆ ಅಂತ ನಮಗೆ ಉಪಯೋಗಿಸ್ಲಿಕ್ಕೆ ಇಲ್ಲಿ ಆರಂಭದಲ್ಲಿ ಕೊಟ್ಟಿದ್ದಾರೆ. ತಾಹ ಬಾಲಾಹ ಮಾಲಾಹ ತಾನಿ ಫಲಾನಿ ಅಂತ ರೂಪ ನೋಡ್ತಾ ಇದ್ದೇವೆ. ಇಮೇ ಹಂಸಾಹ, ಈ ಚಿತ್ರದಲ್ಲಿ ಕಾಣುವ ಬಹು ಸಂಖ್ಯೆಯಲ್ಲಿರುವ ಹಂಸಗಳ ಗುಂಪನ್ನು ಕುರಿತು ಹೇಳುವ ಮಾತು. ಇಮೇ ಹಂಸಾಹ ಇಮಾಹ ಲತಾಹ, ಲತೆಗಳು ಬಹಳ ಇವೆ ಎಂದಾಗ ಸ್ತ್ರೀಲಿಂಗದಲ್ಲಿ ಇಮೆ. ಇಮಾನಿ ಪದ್ಮಾನಿ, ಇವೆಲ್ಲವೂ ಪದ್ಮಗಳು. ಚಿತ್ರದಲ್ಲಿ ನಿಮಗೆ ಪದ್ಮಗಳು ಕಾಣಿಸ್ತಿವೆ. ಅದನ್ನು ಪುಂಸಕಲಿಂಗದ ಶಬ್ದ ಆದ್ನಾಗಿ ಇಮಾನಿ ಅಂತ ರೂಪ ಆಗುತ್ತೆ. ಮುಂದೆ ಪದ ಏನಿದೆಯೋ ಅದಕ್ಕೆ ತಕ್ಕಂತೆ ಹಿಂದಿನ ಪದಗಳ ವಿಭಕ್ತಿ, ಹಿಂದಿನ ಪದಗಳ ಲಿಂಗ ನಿರ್ಣಯ ಆಗಿರುತ್ತೆ. ಆ ಪದ ಯಾವ ಲಿಂಗ ವಿಭಕ್ತಿ ವಚನದಲ್ಲಿದೆಯೋ ನಾವು ಅದರ ಪೂರ್ವದಲ್ಲಿ ಬಳಸುವ ಆ ಈ ಅಂತ, ಆ ಹಣ್ಣು, ಈ ಈ ಕಿವಿ ಅಂತೆಲ್ಲ ಹೇಳಬೇಕಾದ್ರೆ ಅದಕ್ಕೂ ಕೂಡ ಅದೇ ವಿಭಕ್ತಿ ವಚನ ಬರುತ್ತೆ. ಈಗ ದೂರದಲ್ಲಿರುವಂಥವುಗಳನ್ನ ಕುರಿತು ತೇ ಗಜಾಹ ತಾಹ್ ಮಾಲಾಹ ತಾನಿ ಫಲಾನಿ. ಇದರ ಜೊತೆಗೆ ಈಗ ಇಲ್ಲೊಂಚೂರು ನಮ್ಮನ್ನ ಇನ್ನು ಮುಂದಿನ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಾತಿನಲ್ಲಿ ನಮಗೆ ಧಾತು ಇಲ್ಲದೆ ಎಲ್ಲವನ್ನು ಬರೀ ವಸ್ತುವನ್ನ ತೋರಿಸುವ ರೂಪದಲ್ಲಿ ಮಾತುಗಳು ನಿಲ್ಲಲ್ಲ. ಇಲ್ಲಿ ತನಕ ಹೇಗಿತ್ತು ಅಂದ್ರೆ, ನೀವು ಗಮನಿಸಿದ್ರೆ ಇದು ಕಾಯಿ, ಇದು ಹಣ್ಣು, ಇದು ಎಲೆ, ಇದು ಬಳ್ಳಿ, ಇವು ಮರಗಳು, ಇಷ್ಟರಲ್ಲಿ ನಮ್ಮ ಮಾತು ಮುಗಿಯಲ್ಲ. ಅದೇನ್ ಮಾಡ್ತಿದೆ ಅನ್ನುವುದೇ ನಮಗೆ ಮಾತಿನ ನಿಜವಾದ ಮುಂದಿನ ಭಾವಕ್ಕೆ ಕರ್ಕೊಂಡು ಹೋಗುವ ವಾಕ್ಯಗಳು. ಅದಿಲ್ಲದೆ ನಮ್ಮ ಮಾತುಗಳಿಗೆ ಅರ್ಥವೇ ಇರುವುದಿಲ್ಲ. ಹಾಗಾಗಿ ಅಂಥದ್ದು ಒಂದು ಸಂಗತಿಯನ್ನ ತಿಳಿಸುವ ಧಾತುಗಳ ಪ್ರಯೋಗ ಈ ಹಿಂದೆ ಬಂದಿತ್ತು, ಇನ್ನು ಅದು ವಿಸ್ತಾರಗೊಳ್ತಾ ಇದೆ. ಹಿಂದೆ ಬಂದ ಪದಗಳೇ ಇಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ. ಹಂಸಾ ಕೂಜಂತಿ, ಕೂಜಂತಿ ಅಂದ್ರೆ ಮಧುರವಾಗಿ ಹಾಡುತ್ತೆ. ಮ್ಲಾಯಂತಿ, ಮಾಲೆಗಳು ಬಾಡುತ್ತವೆ. ಮ್ಲಾನ ಅಂದ್ರೆ ಬಾಡುವುದು, ಒಣಗುವುದು, ಅದು ಫೇಡ್ ಆಗುವುದು. ಆ, ಈ ಬಿಸಿಲಿಗೆ ಬಿದ್ದಾಗ ಹೇಗೆ ಅದು ಪೂರ್ತಿ ಒಂಥರ ಡ್ರೈ ಆಗುತ್ತೋ ಅದು ಮ್ಲಾನ. ಪದ್ಮಾನಿ ಸ್ಫುಟಂತಿ, ಅರಳುವುದು. ಸ್ಫುಟ ಅಂತಂದ್ರೆ ಅದು ಶಬ್ದವು ಕೂಡ ಈ ಮೊದಲ ಎಲೆ ಮೊಗ್ಗಿನಿಂದ ಆಚೆಗೆ ಬಿಚ್ಚಿಕೊಳ್ಳುವುದಿದೆಯಲ್ಲ, ಅದು ಟಪ್ ಅಂತ ಒಂದು ನಮ್ಗೆ ಕಿವಿ ಕೇಳಿಸಲ್ಲ, ಆದ್ರೆ ಅದರಿಂದ ಒಂದು ಸಣ್ಣ ಅಂಟಿಕೊಂಡಿರುವ ಸ್ಥಿತಿಯಿಂದ ಅದು ಬಿಡುಗಡೆ ಆಗುತ್ತೆ ಸೂರ್ಯನ ಕಿರಣಗಳು ತಾಗಿದ ತಕ್ಷಣ. ಅದಕ್ಕೆ ಅದು ಸ್ಫುಟಂತಿ
ಸ್ಫುಟಗೊಳ್ಳುತ್ತೆ, ಸ್ಪಷ್ಟವಾಗುತ್ತೆ. ಹುಡುಗಿಯರು ಗಾಯಂತಿ, ಹಾಡುತ್ತಿದ್ದಾರೆ. ಗಾಯನ, ಗೀತೆ, ಅದು ಕೂಡ ಬಹುವಚನ, ಗಾಯಂತಿ. ಯಾಕಂದ್ರೆ ಬಾಲಾಹ ಅಂತ ಬಹುವಚನ ಇರುವುದರಿಂದ. ಗಜಾಹ ಗಚ್ಚಂತಿ, ಆನೆಗಳು ಹೋಗ್ತಾ ಇವೆ. ಲತಾಹ ಪುಷ್ಪ್ಯಂತಿ, ಬಳ್ಳಿಗಳು ಹೂ ಬಿಡುವವುಗಳಾಗಿವೆ. ನಾವು ಕನ್ನಡದಲ್ಲಾದ್ರೆ ಲತೆಗಳು ಹೂಗಳನ್ನು ಬಿಡುತ್ತವೆ ಅಂತ ಹೇಳಬೇಕು. ಈ ಹೂವುಗಳನ್ನು ಬಿಡುತ್ತವೆ ಅನ್ನೋದನ್ನ ಬರೀ ಪುಷ್ಪ್ಯಂತಿ ಅನ್ನೋ ಶಬ್ದ ಹೇಳುತ್ತೆ. ಸಂಸ್ಕೃತದಲ್ಲಿ ಅದೆಲ್ಲ ಕಷ್ಟ ಅಂತ ಅನ್ಸುದಿಲ್ಲ, ಅತ್ಯಂತ ಸರಳ ಅನ್ಸುತ್ತೆ ಕೆಲವು ಸಂದರ್ಭಗಳು ಬಂದಾಗ. ಆಡುಗಳು ನಿಂತಿವೆ, ತಿಷ್ಠಂತಿ. ಪುಷ್ಪಗಳು ವಿಕಸಂತಿ, ಅರಳಿವೆ. ಆ ಸ್ಫುಟ ಆಗುವುದು ಮೊದಲ ಹಂತದ ಅರಳುವ ಕ್ರಮ. ಪೂರ್ತಿ ಬಿಡಿಸಿಕೊಳ್ಳುವುದು ವಿಕಸಂತಿ, ಅರಳುತ್ತೆ. ಕೆಲವು ಪೂರ್ತಿ ಅರಳುವುದಿಲ್ಲ, ಅದು ಹಾಗೇ ಇರುತ್ತೆ, ತುದಿ ಹೀಗೆ ಬೆಂಡ್ ಆಗಿರುತ್ತೆ. ಕೆಲವು ಹೂ ಮಾತ್ರ ಪೂರ್ತಿ ಚೆನ್ನಾಗಿ ಅರಳುತ್ತೆ, ಅದು ವಿಕಸಂತಿ. ಫಲಾನಿ ಪತಂತಿ, ಹಣ್ಣುಗಳು ಬೀಳ್ತವೆ. ವೃಕ್ಷಾಹ ಫಲಂತಿ, ನೋಡಿ ಹಣ್ಣುಗಳನ್ನು ಬಿಡುತ್ತವೆ ಅನ್ನೋದನ್ನ ಫಲಂತಿ ಅಂದ್ರೆ ಮುಗಿದೋಯ್ತು. ಮರಗಳು ಹಣ್ಣುಗಳನ್ನು ಬಿಡುತ್ತವೆ. ಮೂರು ಶಬ್ದ ಬೇಕೇ ಇಲ್ಲ, ಅತ್ಯಂತ ಸರಳವಾಗಿ ಆಗುತ್ತೆ. ಮುಖಾನಿ ಲಸಂತಿ, ಲಸಂತಿ ಅಂದ್ರೆ ಏನೋ ಒಂದು ಒಳ್ಳೆ ಸಂಗತಿಯನ್ನು ಕೇಳಿದಾಗ ಮುಖದಲ್ಲಿ ಬರುವ ಬ್ರೈಟ್ನೆಸ್. ಆ ಪರವಾಗಿಲ್ಲ, ಈ ಸಲ ಆದ್ರೂ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಎಲ್ಲಿವೋ ಒಂದು ಸಂಗತಿಗೆ. ಬಾಲಾಹ ಪಠಂತಿ, ಹುಡುಗರು ಓದುತ್ತಾರೆ, ಹುಡುಗಿಯರು ಓದುತ್ತಾರೆ. ಎರಡೂ ಆಗುತ್ತದೆ, ಯಾಕೆಂದ್ರೆ ಬಾಲಾಹ ಶಬ್ದ ಸ್ತ್ರೀಲಿಂಗದಲ್ಲೂ ಇದೆ, ಪುಲ್ಲಿಂಗದಲ್ಲೂ ಇದೆ. ಅದು ಬಹುವಚನ ಮಾತ್ರ ಹಾಗಾಗುತ್ತೆ. ಇಲ್ಲಾಂದ್ರೆ ಬಾಲಾ ಬಾಲೆ ಬಾಲಾಹ, ಇದು ಬಾಲಹ ಬಾಲೋ ಬಾಲಾಹ, ಯಾವುದು ಆಗುತ್ತೆ. ಎರಡೂ ಸಹಜವಾದ ಶಬ್ದ. ಬಾಲಾಹ ಪಠಂತಿ, ಹುಡುಗಿಯರು ಓದುತ್ತಾರೆ. ಇದರಲ್ಲಿ ಅಭ್ಯಾಸದಲ್ಲಿ ಇದಿಷ್ಟಕ್ಕೂ ಸಂಬಂಧಪಟ್ಟಂತೆ ಆ ಕಹಕೌಕೆ ಅನ್ನುವ ಶಬ್ದದ ವಿಭಕ್ತಿಗಳ ಪ್ರಯೋಗವನ್ನು ನಾವು ನೋಡುತ್ತೇವೆ. ಅದನ್ನು ನೀವು ಇಮೇಕೆ, ಕಾನಿ ಅಂತ ಪದ್ಮಾನಿ, ಕಾಹ್ ಅಂತ ಮಾಲಾಹ, ಇಮಾನಿ ಕಾನಿ, ಇಮಾನಿ ಪದ್ಮಾನಿ, ಕೇ ಗಚ್ಚಂತಿ, ಗಜಾಹ ಗಚ್ಚಂತಿ, ಕಾಹ ಗಾಯಂತಿ, ಬಾಲಾಹ ಗಾಯಂತಿ, ಇಮಾಹ ಕಾಹ್ ಅಂತ ಈ ಎಲ್ಲ ಕಹಕವು, ಅದು ಕಾಕೆ ಕಾಹ ಅನ್ನುವ ಕಹಕೌಕೆ, ಕಿಂಕೆ ಕಾನಿ ಅಂತ ಮೂರು ಲಿಂಗಗಳಲ್ಲಿ ಬಂದ ಮೂರು ವಚನಗಳ ಪ್ರಶ್ನೆಗಳನ್ನೆಲ್ಲ ಇಲ್ಲಿ ನೋಡ್ತಾ ಇದೆ. ಮುಖಾನಿ ಲಸಂತಿ, ಕಾನಿ ವಿಕಸಂತಿ. ಇದನ್ನು ಇನ್ನೊಂದು ಸರ್ತಿ ಗಮನಿಸಿ ಈ ಪ್ರಶ್ನೆಗಳನ್ನ. ಮುಂದೆ ಫಿಲ್ ಅಪ್ ದ ಬ್ಲಾಂಕ್ಸ್ ಅಂತ ಇರುವುದರಲ್ಲಿ ತತ್ ಮತ್ತೆ ಇದಂ ಶಬ್ದಗಳನ್ನು ಹಾಕಬೇಕು. ಯಾರಾದ್ರೂ ಹಾಕ್ತಾ ಹೋಗ್ತೀರಾ ಒಬ್ಬೊಬ್ರೆ? ಡ್ಯಾಶ್ ಕುಸುಮಾನಿ, ಎರಡೂ ಹಾಕ್ಬೋದು. ಇದಂ ಶಬ್ದದ್ದು ಹಾಕ್ಬೋದು, ತತ್ ಶಬ್ದದ್ದು ಹಾಕ್ಬೋದು. ಇಮಾನಿ ಕುಸುಮಾನಿ. ತತ್ ಶಬ್ದದ್ದಾದ್ರೆ ಒಂದು ನಿಮಿಷ. ತಾನಿ ಕುಸುಮಾನಿ. ತಾನಿ ಕುಸುಮಾನಿ. ಸರಿಯಾದ ಉತ್ತರ. ನೆಕ್ಸ್ಟ್ ಲತಾಹ. ಇಮೇ ಲತಾಹ. ಇನ್ನೊಂದ್ಸಲ ಗಮನಿಸಿ. ವಚನ ಇಮಾ ಲತಾ ದ್ವಿವಚನ ಆಗುತ್ತೆ. ಇಮಾಹ ಲತಾಹ. ಯಾಕೆಂದ್ರೆ ಲತಾಹ ಬಹುವಚನ ಆಗಿದ್ರಿಂದ ಇಮೇ, ಇಯಂ, ಇಮೇ, ಇಮಾಹ ಅಂತ
ಶಬ್ದ ಅದರಿಂದಾಗಿ ಅದು ಪುಲ್ಲಿಂಗದಲ್ಲಿ ನೀವು ಹೇಳಿದ್ ಕರೆಕ್ಟ್. ಇಮೆ ಅನ್ನೋದು ಬಹುವಚನ. ಆದ್ರೆ ಲತಾ ನಮಗೆ ಹಿಂದೆ ಸ್ತ್ರೀಲಿಂಗದ ರೂಪವಾಗಿ ನಮಗೆ ಪ್ರಯೋಗ ಆಗಿದ್ದು ಗೊತ್ತಿದೆ. ಆದ್ರಿಂದ ಲತಾ ಅನ್ನೋ ಶಬ್ದವೇ ಇರುವುದು ಹೊರತು ಲತಃ ಅಂತ ಶಬ್ದ ಇಲ್ಲ. ಲತಾಹ್, ಲತಾ, ಲತೆ, ಲತಾಹ್. ವೃಕ್ಷಾಹ ಇದು ತತ್ ಶಬ್ದದಲ್ಲಿ ಏನಾಗುತ್ತೆ, ಇದಂ ಶಬ್ದದಲ್ಲಿ ಏನಾಗುತ್ತೆ? ಇಮಾಹ ವೃಕ್ಷಾಹ ತತ್ ಶಬ್ದ ಬಳಸಿದ್ರೆ ತಾಹ ವೃಕ್ಷಾಹ. ಆ ತಾಹ ಅನ್ನೋದು ಸ್ತ್ರೀಲಿಂಗನ, ಪುಲ್ಲಿಂಗನ, ಪುಂಸಕಲಿಂಗನ? ತಾ- ತಾತೆ ತಾಹ ಸ್ತ್ರೀಲಿಂಗ. ಆಯ್ತು. ವೃಕ್ಷಾಹ ಏನು? ಪುಲ್ಲಿಂಗ. ಪುಲ್ಲಿಂಗ. ಹಾಗಾದ್ರೆ ನಾವು ತತ್ ಶಬ್ದದ ಪುಲ್ಲಿಂಗ ಹಾಕುದಾದ್ರೆ ತೇ ವೃಕ್ಷಾಹ. ಕರೆಕ್ಟ್. ನೆಕ್ಸ್ಟ್ ಗೃಹಾಣಿ. ಇಮಾನಿ ಗೃಹಾಣಿ. ತತ್ ಶಬ್ದ ಹಾಕುದಾದ್ರೆ ಆಮ್, ತಾನಿ ಗೃಹಾಣಿ. ಅತ್ರಾಹ. ಇದಂ ಶಬ್ದ ಹಾಕಿದ್ರೆ ಇಮೇ ಛಾತ್ರಾಃ ತೇ ಹ್ಮ್. ಛಾತ್ರಾಃ. ನೀವು ಎಲ್ಲರೂ ಹೇಳಿದ್ರೆ ಎಲ್ರಿಗೂ ಅವಕಾಶ ಸಿಗುತ್ತೆ. ನಂಗೆ ಪ್ರತ್ಯೇಕ ಮತ್ತೆ ಒಂದೊಂದೇ ಹೆಸರು ಕರೆದ್ರೆ ಸಮಯ ಹಾಳಾಗುತ್ತೆ ಅಂತ ನಾನು ನೆಕ್ಸ್ಟ್ ಅಂತ ಹೇಳ್ತಿರ್ತೇನೆ. ನೀವು ಯಾರು ಹೇಳಲಿಲ್ಲೋ ಅವರು ಮೊದಲು ಹೇಳಲಿಕ್ಕೆ ಟ್ರೈ ಮಾಡಿ. ಅವ್ರು ಹೇಳಲಿಲ್ಲ ಅಂದ್ರೆ ಮತ್ತೆ ಹೇಳಿದವರೇ ಇನ್ನೊಮ್ಮೆ ಹೇಳಿ. ಆವಾಗ ಕೇಳಿ ಕೇಳಿ ಕೆಲವೊಂದು ಸರ್ತಿ ಮನಸ್ಸಿಗೆ ಮೂಡತ್ತೆ. ಪರ್ಣಾನಿ. ಪರ್ಣಗಳು ಅಂತಂದ್ರೆ ಎಲೆಗಳು. ಪರ್ಣಾನಿ ಏನಾಗಬೇಕು? ಇಮಾನಿ ಪರ್ಣಾನಿ. ತತ್ ಶಬ್ದದಾದ್ರೆ ತಾನಿ ಪರ್ಣಾನಿ. ನೆಕ್ಸ್ಟ್ ಅಚಲಾಹ ಅಂದ್ರೆ ಬೆಟ್ಟಗಳು ಅಂತ ಅರ್ಥ. ಅಚಲಹ, ಅಚಲೌ, ಅಚಲಾಹ ಪುಲ್ಲಿಂಗ ಅದು. ते ते पर्णानि. ಅಲ್ಲಲ್ಲ, ಅಚಲಾಹ. अचला ओ ते अचलाः. ತೇ Sorry. ಅಚಲಾಹ. ಅದರ ಇದಂ ಶಬ್ದದ ರೂಪ ಆದ್ರೆ इमे इमे ಕರೆಕ್ಟ್. अचलाः. ನೆಕ್ಸ್ಟ್ ಶ್ಲೋಕಾಹ. ಶ್ಲೋಕಗಳು. ಪದ್ಯ, ಸಂಸ್ಕೃತ ಪದ್ಯಗಳನ್ನು ಶ್ಲೋಕ ಅಂತ ಕರೀತಾರೆ. ಆಹ ಶ್ಲೋಕಾಹ. ಶ್ಲೋಕ ಅಂತ ಶಬ್ದ. ಓ ತೇ ಶ್ಲೋಕಾಹ. ಇದಂ ಶಬ್ದವಾದ್ರೆ ಇಮೇ ಶ್ಲೋಕಾಹ. ನೆಕ್ಸ್ಟ್ ದೇವತಾಹ. ಇದು ಸ್ತ್ರೀಲಿಂಗದ ಶಬ್ದ. ದೇವತಾ, ದೇವತೆ, ದೇವತಾಹ ದೇವತೆಗಳು. ಅದು ಯಾವಾಗಲೂ ಶಬ್ದ ಸ್ತ್ರೀಲಿಂಗನೇ. ದೇವಃ ಪುಲ್ಲಿಂಗ ಆಗುತ್ತೆ, ದೇವತಾ ಸ್ತ್ರೀಲಿಂಗ ಆಗುತ್ತೆ. ಇಮಾಹ ದೇವತಾಹ. ಆ, ತತ್ ಶಬ್ದವಾದ್ರೆ ಶಬ್ದ ಗೊತ್ತಿಲ್ಲ ತಾಹ. ಗುರುಗಳೇ. ಸಾತೆ ತಾಹ. ಓಕೆ. ಲತಾಹ ಮ್ಲಾಯಂತಿ. ಅದು ಧಾತುವನ್ನ ಮೂಲ ಹೇಗೆ ಬಳಸುವುದು ಅಂತ ಗೊತ್ತಾಗುತ್ತೆ ಇಲ್ಲಿ. ಮ್ಲಾಯ್ ಅಂತಿದೆ. ಮ್ಲಾಯಂತಿ ಅಂದ್ರೆ ಬಾಡುತ್ತದೆ. ಛಾತ್ರಾಹ ಪಠಂತಿ. ಗಜೌ ಏನಿರ್ಬೋದು ಹೇಳ್ಬೋದಾ? ಗಜೌ ತಿಷ್ಟಂತಿ. ತಿಷ್ಠ ಅಂತಿದೆ. ಗಜೌ ತಿಷ್ಟತಃ. ತಿಷ್ಟತಃ. ಕರೆಕ್ಟ್. ಗಜೌ ತಿಷ್ಠತಃ. ಕನ್ಯಾ ಗಾಯತಿ. ಯಾಕೆ ಗಾಯಂತಿ ಅಲ್ಲ? ಸೀತಾ ಅಂದ್ರೆ ಪ್ರಥಮ ವಿಭಕ್ತಿ ಏಕವಚನ. ಕರೆಕ್ಟ್. ಕನ್ಯಾ ಅನ್ನೋದು ಅಲ್ಲಿ ಬಹುವಚನ ಇದ್ರೆ ಆಗ್ತಿತ್ತು, ಏಕವಚನ ಆದ್ರಿಂದಾಗಿ ಗಾಯತಿ. ಕರೆಕ್ಟ್. ಫಲೇ ಇದು ದ್ವಿವಚನ. ಫಲಂ ಫಲೇ ಫಲಾನಿ. ಫಲೇ ಪತ್ ಧಾತು ಹಾಕಿದ್ದಾರೆ. ಏನಾಗಬೇಕು?
ಪತಂತಿ ಪತತಿ ಪತತಿ ಆದ್ರೆ ಒಂದು ಹಣ್ಣು. ಇಲ್ಲಿ ಫಲೆ ಅಂತ ದ್ವಿವಚನ ಇದೆ. ಪತತಃ ಪತತಃ ಕರೆಕ್ಟ್. ಪತತಃ ಕರೆಕ್ಟ್. ಬಾಲಾಹ ನೃತ್ಯ ಡ್ಯಾಶ್. ಲಾಹ ನೃತ್ಯಂತಿ. ನೃಪಾಹ ಜಯಂತಿ ಮೃಗಾಹ ಅಟ ಧಾತು ಇದೆ. ಅಟಂತಿ ಅಂದ್ರೆ ಓಡಾಡುದು. ಅಠತಿ ಅಟತಿ ಅಟಂತಿ. ಅಟಂತಿ ಮೃಗಾಃ ಅಟಂತಿ. ಅಟತಿ ಏಕವಚನ ಆಯ್ತು. ನಮಗೆ ಮೃಗಾಹ ಅಂತ ಬಹುವಚನ ಇರುವುದರಿಂದ ಅಟಂತಿ. ಬಾಲಾಹ ಕ್ರೀಡ್. ಕ್ರೀಡಂತಿ. ಕ್ರೀಡಂತಿ ಬಾಲಾಹ ಕ್ರೀಡಂತಿ. ವೃಕ್ಷವು ಎರಡಿದೆ ಅಲ್ಲಿ. ವೃಕ್ಷ ವೃಕ್ಷವು ದ್ವಿವಚನ. ಫಲತಃ ಫಲತಃ. ಫಲತ ಒಂದ್ಸರ್ತಿ ಅದರ ಗ್ರೋಸರಿ ಒಮ್ಮೆ ನೋಡಿಬಿಡಿ. ಏನಾದ್ರೂ ಡೌಟ್ ಇದ್ರೆ. ಸರಿ, ಮುಂದೋಗೋಣ. ಅಶ್ವಃ ರಥಃ. ನೋಡಿ, ಇಲ್ಲಿಂದ ನಿಧಾನಕ್ಕೆ ನಾವು ಆಗೆಲ್ಲ ಎರಡೆರಡೇ ಪದ ಇರುವ ವಾಕ್ಯ ಇತ್ತು. ಈಗ 3 ಪದದ ವಾಕ್ಯಕ್ಕೆ ಬರ್ತಾ ಇದ್ದೀವಿ. ಆ 3 ಪದದ ವಾಕ್ಯಕ್ಕೆ ಬರುವ ಮುನ್ನ ಆ 3ನೇ ಪದಕ್ಕೆ ನಾವು ಬರ್ಬೇಕಾದ್ರೆ ಏನು, ಈಗ ಹಿಂದೆ ಎಲ್ಲ ಬಂತು. ಬಾಲಾ ಗಾಯತಿ. ಏನನ್ನು ಹಾಡ್ತಾಳೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಡ್ತಾಳೆ ಎಂದಾಗ ಸರಿ ಗೊತ್ತಾಗುತ್ತೆ. ಭಾವಗೀತೆಯೋ, ಚಿತ್ರಗೀತೆಯೋ, ದಾಸರ ಪದವೋ ಏನು ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಆಗ ಹೇಗೆ ಅಂತನೂ ಬರ್ಬೋದು. ಹೇಗೆ ಅಂತನೂ ಬರ್ಬೋದು. ಅದು ಮತ್ತೆ ಮುಂದೆ ಹೋಗುತ್ತೆ. ನಾನು ಹೇಳುದು ಸಾಮಾನ್ಯ ಒಂದು ಪ್ರಶ್ನೆ ಅಂತ ಬಂದಾಗ ತಿಂದನು, ಏನನ್ನು ತಿಂದನು, ಹೋದನು, ಎಲ್ಲಿಗೆ ಹೋದನು, ಹೀಗೆ ಒಂದೊಂದೇ ಪ್ರಶ್ನೆಗಳು ಬಂದಾಗ ಅದರ ವಾಕ್ಯ ಬೆಳೀತಾ ಹೋಗುತ್ತೆ. ಇಲ್ಲಿ ಅವರು ಕ್ರಮವಾಗಿ ಬೆಳೆಸ್ತಾ ಇದ್ದಾರೆ. ಸುಮ್ಮನೆ ಎಲ್ಲ ಒಟ್ಟಿಗೆ ಪ್ರಶ್ನೆ ತಗೊಳ್ತಾ ಇಲ್ಲ. ಎಲ್ಲಿಗೆ ಅನ್ನುವ ಪ್ರಶ್ನೆಗೆ ಒಂದು ಕಡೆ ಉತ್ತರ ಇದೆ, ಇಲ್ಲಿ ಈ ಪಾಠದಲ್ಲಿದೆ. ಆದ್ರೆ ಅದು ಎಲ್ಲಿಗೆ ಅಂತ ನಾವು ಕನ್ನಡದಲ್ಲಿ ಬಳಸಿದ ಹಾಗೆ ಸಂಸ್ಕೃತದಲ್ಲಿ ಅದು ದ್ವಿತೀಯ ವಿಭಕ್ತಿಯಲ್ಲೇ ಬರುತ್ತೆ. ಆದ್ರಿಂದಾಗ ಅದು ನಿಮಗೆ ವಾಕ್ಯ ಓದುವಾಗ ಗೊತ್ತಾಗುತ್ತೆ. ಇಲ್ಲಿ ಇದಕ್ಕೆ ಕರ್ಮಕಾರಕ ಅಂತ ಹೇಳ್ತಾರೆ. ಈ ವಾಕ್ಯವನ್ನು ಸುಮ್ಮನೆ ಧಾತು ಮಾತ್ರ ಒಮ್ಮೆ ಓದಿ. ಮೊದಲು ಪಾಠದ ಆರಂಭದ ಸಾಲು ಓದೋಣ. ಅಶ್ವಃ ರಥಃ, ಅಯಂ ಅಶ್ವಃ ಅಯಂ ರಥಃ, ತೃಣಂ ಗೃಹಂ ಜಲಂ ಅಹಂ ಸಾರಥಿ ನೃಪತಿ ಕಪಿ ತ್ವಂ. ತೃಣಂ ಅಂದ್ರೆ ಹುಲ್ಲು, ಅಶ್ವ ಅಂದ್ರೆ ಗೊತ್ತು ಕುದುರೆ, ರಥ ಅಂದ್ರೆ ಗೊತ್ತು ರಥ, ತೃಣಂ ಹುಲ್ಲು, ಗೃಹಂ ಮನೆ, ಜಲಂ ನೀರು, ಅಹಂ ನಾನು, ಸಾರಥಿ ಸಾರಥಿಯು, ನೃಪತಿ ರಾಜನು, ಕಪಿ ಮಂಗವು, ತ್ವಂ ನೀನು. ನಯತಿ. ಈಗ ಪ್ರಶ್ನೆ ಬರುತ್ತೆ, ಏನನ್ನು ನಯತಿ? ಕೊಂಡೊಯ್ಯುತ್ತಾನೆ, ಟೇಕ್ಸ್, ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನನ್ನ ತಗೊಂಡು ಹೋಗ್ತಾ ಇದ್ದಾನೆ? ರಥವನ್ನು ಕೊಂಡೊಯ್ತಾ ಇದ್ದಾನೆ. ಅಥವಾ ಅದನ್ನ ಫಸ್ಟ್ ಮೊದಲೇ ಕೇಳುವುದಾದ್ರೆ ಸಾರಥಿ ನಯತಿ. ಯಾರು ನಯತಿ? ಸಾರಥಿಯು ನಯತಿ. ಏನನ್ನು ನಯತಿ? ರಥಂ ನಯತಿ. ಖಾದಂತಿ ತಿನ್ನುತ್ತವೆ. ಯಾರು ತಿನ್ನುತ್ತಾರೆ? ಕಪಿಗಳು ತಿನ್ನುತ್ತಾರೆ. ಕಪಯಃ ಖಾದಂತಿ.
ಕಪಯಃ ಕಾನಿ ಖಾದಂತಿ, ಏನ್ ತಿಂತಾರೆ? ಫಲಾನಿ ಖಾದಂತಿ. ಹಾಗೆ ಗಚ್ಚತಿ, ಯಾರು ಹೋಗುದು? ಹರಿಹಿ ಗಚ್ಚತಿ. ಕುತ್ರ ಗಚ್ಚತಿ? ಗೃಹಂ ಗಚ್ಚತಿ. ನಾವು ಕುತ್ರ ಅಂತ ಪ್ರಶ್ನೆ ಕೇಳಿದ್ರು, ಉತ್ತರ ಗೃಹಂ ಅಂತ, ಮನೆಯನ್ನು. ನಾವು ಹಾಗೆ ಹೇಳುದು ನಮ್ಗೆ ವಿಚಿತ್ರ ಅನಿಸ್ಬೋದು, ಆದ್ರೆ ನಮ್ಗೆ ಹಾಗೆ ಪ್ರಯೋಗ ಗೊತ್ತಿದೆ. ಮನೆಯನ್ನು ಕುರಿತು ಹೋಗುತ್ತಾನೆ, ಮನೆಗೆ ಹೋಗುತ್ತಾನೆ ಅನ್ನುವುದನ್ನೇ ಸಂಸ್ಕೃತದಲ್ಲಿ ಮನೆಯನ್ನು ಕುರಿತು ಹೋಗುತ್ತಾನೆ. ಆಗ ಅದು ದ್ವಿವಚನದ ಪ್ರಯೋಗ ಆಗುತ್ತೆ, ಅಂದ್ರೆ ಕರ್ಮಕಾರಕ ಆಗುತ್ತೆ. ಮನೆಯನ್ನು ಕುರಿತು ಅನ್ನೋದನ್ನು ಗೃಹಂ ಪ್ರತಿ ಅಂತ ಅರ್ಥ. ಚರಂತಿ, ಕೇ ಚರಂತಿ, ತಿನ್ನುತ್ತವೆ, ಮೇಯುತ್ತವೆ. ಯಾವುದು ಮೇಯುತ್ತವೆ? ಕುದುರೆಗಳು ಮೇಯುತ್ತವೆ. ಏನು ಮೇಯುತ್ತವೆ? ತೃಣಂ ಚರಂತಿ, ಹುಲ್ಲನ್ನು ಮೇಯುತ್ತವೆ. ಆನಯತಃ, ತರುತ್ತಾರೆ. ಯಾರು ತರುತ್ತಾರೆ? ಅಲ್ಲಿ ದ್ವಿವಚನ ಇರುವುದರಿಂದ ಆನಯತಿ ಇದ್ದದಕ್ಕೆ ಆನಯತಃ ಅಂತ ಬರುತ್ತೆ. ನಯತಿ ಅಂತ ಒಂದೇ ಧಾತು, ಕೊಂಡು ಹೋಗುವುದು ಅಂತ ಅರ್ಥ ಇತ್ತು. ಆ ಶಬ್ದ ಬಂದಾಗ ಕೊಂಡು ತರುವುದು ಅಂತ ಅರ್ಥ ಆಗ್ಬಿಡುತ್ತೆ. ಅದರಿಂದಾಗಿ ಏನನ್ನ ಕೊಂಡು ತರುತ್ತಾರೆ? ಜಲಂ ಆನಯತಃ, ಬಾಲೌ ಆನಯತಃ, ಬಾಲೌ ಜಲಂ ಆನಯತಃ. ಆರೋಹಂತಿ, ಆರೋಹತಿ, ಆರೋಹತಃ, ಆರೋಹಂತಿ. ಆರೋಹಂತಿ ಬಹುವಚನ ಆದ್ರಿಂದ ಯಾರು ಆರೋಹಂತಿ? ಯಾರೇ ಇರ್ತಾರೆ? ನೃಪತಯ ಆರೋಹಂತಿ. ನೃಪತಯ ಏನನ್ನು ಏರುತ್ತಾರೆ? ಅಶ್ವಾನ್ ಆರೋಹಂತಿ, ಕುದುರೆಗಳನ್ನು ಏರುತ್ತಾರೆ. ಹಾಗೆ ವಾಕ್ಯ ಒಂದು ಧಾತುವಿಗೆ ಏನನ್ನು ಅನ್ನುವ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ತು ಅಂದ್ರೆ ಅದಕ್ಕೆ ಕರ್ಮಕಾರಕ ಅಂತ ಹೇಳ್ತಾರೆ. ಕರ್ಮ ಅಂದ್ರೆ ದ್ವಿತೀಯ ವಿಭಕ್ತಿಯನ್ನ ತರುವಂತಹ ಒಂದು ವ್ಯವಸ್ಥೆ. ನಿಮಗೆ ದ್ವಿತೀಯ ಹೇಗ್ ಬರುತ್ತೆ, ದ್ವಿತೀಯ ವಿಭಕ್ತಿ ಎಲ್ಲಿ ಬರಬೇಕು ಅನ್ನುವ ಡೌಟ್ ಇದ್ದಾಗ ನೀವು ಅದರ ಕರ್ಮಕಾರಕತ್ವವನ್ನು ಗಮನಿಸಿದ್ರೆ ಏನನ್ನು ಅನ್ನುವ ಪ್ರಶ್ನೆಗೆ ನಿಮ್ಗೆ ಉತ್ತರ ಏನ್ ಸಿಗುತ್ತೋ ಅದು ದ್ವಿವಚನವಾಗಿ ದ್ವಿತೀಯ ವಿಭಕ್ತಿ ಆಗಿರುತ್ತೆ. ಏನನ್ನು, ಯಾರನ್ನು, ಯಾವಳನ್ನು, ಯಾವುದಕ್ಕೆ ದ್ವಿತೀಯ ವಿಭಕ್ತಿಯ ಪ್ರಯೋಗ ಬರಲಿಕ್ಕೆ ಸಂದರ್ಭ ಬರುತ್ತೋ ಅದು ನಿಮಗೆ ಕರ್ಮ ಆಗಿರುತ್ತೆ, ಆದ್ರೆ ಮಾತ್ರ ಬರುತ್ತೆ. ಖಾದಾಮಿ, ನಾನು ತಿನ್ನುತ್ತೇನೆ, ನಾನು ತಿನ್ನುತ್ತೇನೆ, ನಾನು ಹಣ್ಣನ್ನು ತಿನ್ನುತ್ತೇನೆ, ಹಣ್ಣುಗಳನ್ನು ತಿನ್ನುತ್ತೇನೆ. ಖಾದಾಮಿ, ಅಹಂ ಖಾದಾಮಿ. ಇಲ್ಲಿ ಒಂದೇನು ಅಂದ್ರೆ ಖಾದಾಮಿ ಅನ್ನುವ ಶಬ್ದವೇ ಮತ್ತೆ ಅಹಂ ಅಂತ ಹೇಳಬೇಕಾದ ಪ್ರಸಂಗ ಬರುವುದಿಲ್ಲ. ಆದ್ರೆ ಒಂದು ವಾಕ್ಯ ಪೂರ್ತಿ ಆಗುವಾಗ ಅಹಂ ಫಲಾನಿ ಖಾದಾಮಿ ಅಂತ ಪ್ರಯೋಗಿಸುವುದು. ಆರೋಹಸಿ, ಏರುತ್ತಿರುವೆ. ಯಾರು ಏರುತ್ತಿರುವುದು? ತ್ವಂ ವೃಕ್ಷಂ ಆರೋಹಸಿ. ಕಿಂ ಆರೋಹಸಿ, ಏನನ್ನ ಏರ್ಲಿಕ್ಕಿರುವುದು? ವೃಕ್ಷಂ ಆರೋಹಸಿ, ಮರವನ್ನು ಏರುತ್ತಿ. ಇಲ್ಲಿ ಎಲ್ಲ ಕಡೆಯಲ್ಲೂ ನಮಗೆ ಕರ್ಮ ಅಂತ ಅದಕ್ಕೆ ಹೆಸರು. ಕರ್ಮ ಅಂದ್ರೆ ನಮ್ಗೆ ಅಯ್ಯೋ ನನ್ನ ಕರ್ಮವೇ ಅಥವಾ ಏನೋ ಒಂದು ಕೆಲಸ, ಆ ಅರ್ಥದಲ್ಲಿ ಈ ಶಬ್ದ ಇಲ್ಲ. ಕರ್ಮ ಅನ್ನೋದೊಂದು ಸಂಜ್ಞೆ, ಸಂಸ್ಕೃತದಲ್ಲಿ ಕಾರಕ ಅಂತ ಕರೀತಾರೆ. ಏನೋ ಒಂದು ಮಾಡ್ತೀವಲ್ಲ, ಆ ಕೆಲಸ ಮಾಡುವುದನ್ನೇ ಯಾವ ವಸ್ತುವಿನಿಂದ ಅಥವಾ ಯಾವ ವ್ಯಕ್ತಿಯಿಂದ ಅದು ನಡಿಲಿಕ್ಕೆ ಸಾಧ್ಯ ಆಗುತ್ತೋ ಅದಿದ್ರೆ ಮಾತ್ರ. ಈಗ ಏರ್ತಾನೆ, ಮರ ಇದ್ರೆ ಮಾತ್ರ ಏರ್ಲಿಕ್ಕೆ ಸಾಧ್ಯ. ಖಾದಂತಿ, ಹಣ್ಣಿದ್ರೆ ಮಾತ್ರ ತಿನ್ಲಿಕ್ಕೆ ಸಾಧ್ಯ. ನಯತಿ, ರಥ ಇದ್ರೆ ಮಾತ್ರ ಕೊಂಡೋಗ್ಲಿಕ್ಕೆ ಸಾಧ್ಯ. ಆನಯತಃ, ನೀರಿದ್ರೆ ಮಾತ್ರ ತರ್ಲಿಕ್ಕೆ ಸಾಧ್ಯ. ಆರೋಹಂತಿ, ಕುದುರೆಗಳಿದ್ರೆ ಮಾತ್ರ ರಾಜರು ಏರ್ಲಿಕ್ಕೆ ಸಾಧ್ಯ. ಹಾಗಾಗಿ ಯಾವುದು ಇದ್ರೆ ಆ ಕ್ರಿಯೆ ಮುಂದುವರಿಲಿಕ್ಕೆ ಒಂದು ಅವಕಾಶ ಸಿಗುತ್ತೋ ಅದು ಒಂದು ಮುಖ್ಯವಾದ ವಿಷಯ ಆಗುತ್ತೆ. ಏನನ್ನು ಅನ್ನುವ ಪ್ರಶ್ನೆ ಬಹಳ ಮುಖ್ಯ, ಅದು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಏನನ್ನು ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಆವಾಗ ಅದು ಕರ್ಮಕಾರಕ ಆಗಿರುತ್ತೆ. ಇನ್ನು ಹೇಗೆ ಮಾಡಿದ, ಎಲ್ಲಿ ಮಾಡಿದ, ಯಾವುದಕ್ಕೋಸ್ಕರ ಮಾಡಿದ, ಇದೆಲ್ಲ ಮತ್ತೆ ಮುಂದಿನ ಪಾಠಗಳಲ್ಲಿ ಬರುತ್ತೆ. ಇದರ ಅಭ್ಯಾಸ ಒಂದ್ಸಲ ನೋಡ್ಕೊಂಡ್ಬಿಡಿ ಏನೇನಿದೆ ಅಂತ. ಅದರಲ್ಲಿ ಮೊದಲನೇದು ನಾನು ಹೆಚ್ಚು ಸ್ಪರ್ಶ ಮಾಡಲ್ಲ, ನೀವು ಪಾಠ ನೋಡಿದಾಗ ಅದು ಗೊತ್ತಾಗುತ್ತೆ. ಅದರ ಕೊನೆಯದೊಂದು ಶಬ್ದ ಗಮನಿಸಿ, ಅಹಂ ಕಂ ಆರೋಹಾಮಿ ತ್ವಂ ಕಿಂ ಖಾದಸಿ ಅಂತ 2 ಪ್ರಶ್ನೆ ಇದೆ. ಇಲ್ಲಿ ಹೊಸ ಶಬ್ದ ಇಂಟ್ರೊಡ್ಯೂಸ್ ಆಯ್ತು ನಿಮಗೆ. ಇಲ್ಲಿ ತನಕ
ಅದು ಇದು ಅಂತ ಶಬ್ದ ಬರ್ತಾ ಇತ್ತು. ಈಗ ನಿಜವಾಗಿ ನಮ್ಮ ಕಾನ್ವರ್ಸೇಷನ್ ಅಲ್ಲಿ ನಾವು ಇಬ್ರು ಮಾತಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ವಾಕ್ಯದಲ್ಲಿ ಇದ್ದೇ ಇರುವ 2 ಪದಗಳಿವೆ, ನಾನು ಮತ್ತೆ ನೀನು ಅಂತ. ಅದನ್ನೇ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಅಂತ ಕರೀತಾರೆ. ನಿಮಗೆ ಆರಂಭದಲ್ಲಿ ಗಚ್ಚತಿ ಗಚ್ಚತಃ ಗಚ್ಚಂತಿ, ಗಚ್ಚಸಿ ಗಚ್ಚತಃ ಗಚ್ಚತ, ಗಚ್ಚಾಮಿ ಗಚ್ಚಾವಹ ಗಚ್ಚಾಮಹ ಅಂತ ಪ್ರಯೋಗ ಆಗಿತ್ತು. ಅದರಲ್ಲಿ ಗಚ್ಚತಿ ಅನ್ನುವುದು ಅಥವಾ ಗಚ್ಚತಿ, ಲಸತಿ, ಪಠತಿ ಇತ್ಯಾದಿಗಳೆಲ್ಲ ಹಿಂದಿನ ಪಾಠಗಳಲ್ಲಿ ಬಂತು. ಈಗ ಅದರ ಬಹುವಚನವು ಹಿಂದಿನ ಪಾಠದಲ್ಲಿ ಬಂತು. ಈ ಬಹುವಚನದ ನಂತರ ಮುಂದೆ ಏನಿದೆ ಅಲ್ಲಿ ಅದೇ ಧಾತುವಿನ ಪ್ರಯೋಗದಲ್ಲಿ ಈಗ ನಾವು ಅದನ್ನು ಬಳಸ್ತಾ ಇದ್ದೀವಿ. ಏನು ಅಂದ್ರೆ ಇದು ಆರೋಹಸಿ, ಖಾದಾಮಿ ಅಂತ 2 ಪ್ರಯೋಗಗಳನ್ನ ನಾವು ಇಲ್ಲಿ ಮಾಡಿದ್ವಿ. ಆರೋಹಸಿ ಅಹಂ ಕಂ ಆರೋಹಾಮಿ, ನಾನೇನನ್ನ ಏರ್ತೇನೆ. ಅದಕ್ಕೆ ನಿಮ್ಮ ಉತ್ತರ ನಾನೇನ್ ಮಾಡ್ತೇನೆ, ನೀನ ತಿಂತಿ ಅಂತ ಹೇಳುತ್ತಾನೆ. ಹಾಗೆ ಅಹಂ ಕಂ ಆರೋಹಾಮಿ ತ್ವಂ ವೃಕ್ಷಂ ಆರೋಹಸಿ, ತ್ವಂ ಕಿಂ ಖಾದಸಿ, ನೀನೇನ್ ತಿಂತಿ. ಅಹಂ ಫಲಂ ಖಾದಾಮಿ, ನಾನು ಹಣ್ಣನ್ನು ತಿನ್ನುತ್ತೇನೆ. ಈ ಖಾದಸಿ, ಗಚ್ಚಸಿ, ಹಾಗೆ ಆರೋಹಾಮಿ, ಗಚ್ಚಾಮಿ ಅನ್ನುವ ಪ್ರಯೋಗಗಳಿಗೆ ಇಲ್ಲಿಂದ ಮುಂದುವರಿದ ಭಾಗ. ನಿಮಗಿನ್ನು ಮುಂದೆ ನಾನು ನೀನು ಅನ್ನುವ ಶಬ್ದಗಳ ಪ್ರಯೋಗ ತುಂಬಾ ಆಗ್ತಾ ಹೋಗುತ್ತೆ. ಅದರಿಂದಾಗಿ ನಿಮಗೆ ಶಬ್ದ ಮಂಜರಿಯಲ್ಲಿ ಹೊಸಬರು ಬಂದವರಿದ್ರೆ ಅಲ್ಲಿ ಅಹಂ ಮತ್ತೆ ತ್ವಂ ಅನ್ನೋ 2 ಶಬ್ದ ಇದೆ. ಅದನ್ನು ನೀವು ಮುಂದೆ ಗಮನಿಸ್ಬೇಕು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಅಸ್ಮತ್ ಶಬ್ದ ಐ, ಅಹಂ ಆವಾಂ ವಯಂ, ಯುಷ್ಮತ್ ಶಬ್ದ ಯು, ತ್ವಂ ಯುವಾಂ ಯೂಯಂ ಅಂದ್ರೆ ಯು ಐ. ಇದೆರಡಿಲ್ಲದೆ ಜೀವನವೇ ಇಲ್ಲ ನಮ್ದು. ಇದೆರಡು ಇಲ್ಲದೆ ಇದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ವಾಕ್ಯಗಳನ್ನು ಇಟ್ಟುಕೊಂಡು. ಅದಕ್ಕೋಸ್ಕರ ಅದು ಯು ಮತ್ತೆ ಐ 2 ತುಂಬಾ ಇಂಪಾರ್ಟೆಂಟ್. ಇದು ಚೆನ್ನಾಗಿ ಗೊತ್ತಾದ್ರೆ ಉಪೇಂದ್ರ ಅವರದು ಯು ಐನು ಯಾಕೆ ಅಂತ ಗೊತ್ತಾಗುತ್ತೆ ನಿಮಗೆ. ಇದಿಲ್ಲದೆ ನಮ್ಮ ಕಾನ್ವರ್ಸೇಷನ್ನೇ ಇಲ್ಲ. ಸಾರಥಿ ರಥಂ ನಯತಿ ಅನ್ನುವಲ್ಲಿ ಇದಂ ಶಬ್ದ ಹಾಕಿ ಅಂತ ಹೇಳಿದ್ದಾರೆ. ಅಲ್ಲಿ ಎಲ್ಲ ಕಡೆಯಲ್ಲಿ ಇದಂ ಶಬ್ದದ ರೂಪಗಳು ಬಂದಾಗ ಅಯಂ ಸಾರಥಿ ಅಥವಾ ಕಪಯ, ಇಮೇ ಕಪಯ, ಅಶ್ವೌ, ಇಮೌ ಅಶ್ವೌ, ಬಾಲಿಕಾಹ, ಇಮಾಹ ಬಾಲಿಕಾಹ ಗೃಹಂ ಗಚ್ಚಂತಿ ಅಂತ ಆ ಹಿಂದಿದ್ದನ್ನು ಹಾಗೆ ಒಂದ್ಸರ್ತಿ ಆ ಎಕ್ಸ್ಟ್ರಾ ವಾಕ್ಯದ ಜೊತೆಗೆ ನೋಡಿ. ಸಾರಥಿ ರಥಂ ನಯತಿ ಅದನ್ನು ಇನ್ನೂ ಒಂದು ಶಬ್ದದಿಂದ ವೃದ್ಧಿ ಮಾಡುವುದಾದ್ರೆ ಆಗ ಇದಂ ಶಬ್ದವನ್ನು ಬಳಸಿದಾಗ ಈ ಸಾರಥಿಯು ರಥವನ್ನು ಕೊಂಡು ಹೋಗ್ತಾನೆ. ಆ 2 ಕುದುರೆಗಳು ರಥವನ್ನು ಓಡಿಸ್ತಾವೆ. ಆ ಕಪಿಗಳು ಹಣ್ಣುಗಳನ್ನು ತಿನ್ನುತ್ತಾವೆ. ಆ ಹುಡುಗಿಯರು ಅಥವಾ ಈ ಹುಡುಗಿಯರು ಮನೆಯನ್ನು ಸೇರುತ್ತಾರೆ ಅಂತೆಲ್ಲ ಅದು ಮತ್ತೊಂಚೂರು ಜಾಸ್ತಿ ಆಯಿತು. ಲಟ್ ರೂಪಗಳ ಬಗ್ಗೆ ಹಿಂದಿನ ಇದರಲ್ಲಿ ಅಶ್ವಾಹ ಜನಾನ್ ವಹಂತಿ. ನಿಮಗೆ ಈ ವಹತಿ ಅನ್ನುವ ಧಾತುವಿನಲ್ಲಿ ಯಾವುದು ಕೆಲಸ ಮಾಡಲಿಕ್ಕೆ ಕರ್ತೃವು. ಈಗ ನಾವು ಇನ್ನೊಂದು ವಿಷಯ ಹಿಂದಿನ ಪಾಠದ್ದೊಂಚೂರು ನೆನ್ಪು ಮಾಡ್ಕೊಳ್ಬೇಕಾದ್ದೇನು ಅಂದ್ರೆ ಧಾತುವಿಗೆ ಸಂಬಂಧಪಟ್ಟಂತೆ ನೇರ ಅದರ ಲಿಂಗ ವಿಭಕ್ತಿ ವಚನ ಲಿಂಗ ಇಲ್ಲ ಬಿಡಿ, ವಿಭಕ್ತಿ ವಚನ ಬರುವಂಥದ್ದು ಪೂರ್ವದಲ್ಲಿ. ಈಗ ವಹತಿ, ಯಾವುದು ವಹತಿ, ಯಾವುದು ಅನ್ನುವ ಪ್ರಶ್ನೆಗೆ, ಯಾರು ಅನ್ನುವ ಪ್ರಶ್ನೆಗೆ ನಿಮ್ಗೆ ಧಾತುವಿನಲ್ಲಿ ಏನು ಉತ್ತರ ಸಿಗುತ್ತೋ ಆ ಯಾರು ಅನ್ನೋದು ಯಾರೋ ಅವನು ಕರ್ತೃ. ತಿನ್ನುತ್ತೇನೆ ನಾನು ಕರ್ತೃ, ಓಡುತ್ತೇನೆ ನಾನು ಕರ್ತೃ, ಹಾಡುತ್ತಾನೆ ಅವನು ಕರ್ತೃ, ಬೀಳುತ್ತಾಳೆ ಬಿದ್ದವಳು ಕರ್ತೃ, ಅಂದ್ರೆ ಏಳುತ್ತಾಳೆ ಎದ್ದವಳು ಕರ್ತೃ. ಎಲ್ಲಿ ಆ ಕ್ರಿಯೆ ಆಗುತ್ತೋ ಏನನ್ನು ಮಾಡುವುದು ಅನ್ನೋದು ನೆಕ್ಸ್ಟ್. ರಥಂ ನಯತಿ ಅಂತ ನಮಗೆ ಬಂತು. ಕಹ ಅನ್ನುವ ಪ್ರಶ್ನೆಗೆ ನಮಗೆ ಏನು ಉತ್ತರ ಸಿಗುತ್ತೋ ಕಹ, ಕಾ, ಕಿಂ ಅದು ಕರ್ತೃ. ಮೊದಲನೇದು ಕರ್ತೃಕಾರಕ. ಈಗ ನಾವು ಈಗ ಹೇಳ್ತಾ ಇರೋದು ಕರ್ಮಕಾರಕ. ನಾನು ಅದನ್ನ ಕರ್ತೃ ಅಂತ ಮೊದಲೇ ಯಾಕೆ ಹೇಳಿಲ್ಲ ಅಂದ್ರೆ ನಿಮಗೆ ಮೊದಲು ಆ ವಾಕ್ಯಗಳ ಅರ್ಥ ಆಗ್ಲಿ ಅಂತ. ಈಗ ನಿಮಗೆ ಕರ್ಮ ಬಂತು, ಆದ್ರಿಂದಾಗಿ ಕರ್ತೃ ಯಾವುದು ಅಂತ ಗೊತ್ತಾಗುತ್ತೆ. ಈಗ ಕಿಂ ಅನ್ನೋ ಶಬ್ದ ಬಿಟ್ರೆ ಸಾರಥಿ ಕಿಂ ಕರೋತಿ. ಕರೋತಿ ಅನ್ನೋದಕ್ಕೆ
ಮುಖ್ಯ ವ್ಯಕ್ತಿ ಯಾರು ಅಂದ್ರೆ ಸಾರಥಿ, ಅದರಿಂದ ತೆಗೆದು ಕರ್ತೃ. ಚರಂತಿ ಯಾವುದು ತಿನ್ನುವುದು? ಕುದುರೆಗಳು. ಏನನ್ನು ತಿನ್ನುವುದು? ಹುಲ್ಲನ್ನು. ಆ ಯಾರು ತಿನ್ನುವುದು ಅನ್ನೋದಕ್ಕೆ ಅಶ್ವಾಹ ಬಂತಲ್ಲ, ಅದು ಕರ್ತೃ. ಖಾದಂತಿ ಅನ್ನುವ ಶಬ್ದ ಧಾತುವಿಗೆ ಕರ್ತೃ ಕಪಿಗಳು. ಆನಯತಃ ಅನ್ನುವ ಶಬ್ದಕ್ಕೆ ಕರ್ತೃಗಳು ಹುಡುಗರು. ಗಚ್ಚತಿ ಕಹ ಗೃಹಂ ಗಚ್ಚತಿ? ಬಾಲಾಹ ಗೃಹಂ ಗಚ್ಚಂತಿ ಅಥವಾ ಬಾಲಃ ಗಚ್ಚತಿ. ಆದ್ರಿಂದ ಆರೋಹತಿ, ಆರೋಹಾಮಿ, ಖಾದಸಿ, ಇದಕ್ಕೆಲ್ಲ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಬಂತು ಅಂದ್ರೆ ಅದು ಕರ್ತೃ. ಯಾರನ್ನು, ಏನನ್ನು ಅನ್ನೋ ಪ್ರಶ್ನೆಗೆ ಉತ್ತರ ಬಂತು ಅಂದ್ರೆ ಅದು ಕರ್ಮ. ಕರ್ತೃ ಮತ್ತು ಕರ್ಮ ಎರಡು ಕಾರಕಗಳ ಬಗ್ಗೆ ನಾವು ಈಗ ನೋಡಿದ ಹಾಗಾಯ್ತು. ಸರಿ, ಸೀದಾ ಪಾಠಕ್ಕೆ ಹೋಗೋಣ. ಒಂದು ಪ್ರಶ್ನೆ ಇತ್ತು. ಹೇಳಿ. ಇಲ್ಲಿ ಒಂದು ನೃಪತಯ ಅಶ್ವಾನ್ ಆರೋಹಂತಿ ಅಂತಿದೆಯಲ್ಲ ಅಲ್ಲಿ ಪಾಠ. ಹೌದು. ಅಲ್ಲಿ ನೃಪತಯ ಅಂದ್ರೆ ಅದು ಏಕವಚನನ ಅಥವಾ ಆರೋಹಂತಿ ಆರೋಹಂತಿ ಅಂದ್ರೆ ಹೌದು ಬಹು? ಹೌದು. ನೃಪತಯ ಈಗ ಅದು ಆರೋಹಂತಿ ಅಂತ ಬಹುವಚನ ಬಂತು ಅಂತ ಆದ್ಮೇಲೆ ಅವರು ಖಂಡಿತ ಅದಕ್ಕೆ ಏಕವಚನದ ಶಬ್ದ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ. ನೀವೀಗ ಇನ್ನೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ತನಕ ನಮಗೆ ಎಲ್ಲವೂ ಅಕಾರ ಅಂತವಾದ ಶಬ್ದ ಇತ್ತು. ಅಂದ್ರೆ ವೃಕ್ಷ, ಗಜಃ, ಅಜಃ ಅಂತ ಬರ್ತಿತ್ತು. ಇದೆಲ್ಲ ಇಲ್ಲಿ ತನಕ ಅಕಾರ ಅಂತವಾದ ಶಬ್ದ. ಅಕಾರ ಅಂತ ಅಂದ್ರೆ ವೃಕ್ಷ ಅನ್ನುವಲ್ಲಿ ಕ್ಷ ಅನ್ನುವ ಕೊನೆಯ ಅಕ್ಷರ ಅ, ಅದು ಕೊನೆಯಲ್ಲಿದ್ರೆ ಅಕಾರ ಅಂತ. ಗೃಹ ಅನ್ನುವಲ್ಲಿ ಹ ಕೊನೆಯಲ್ಲಿದೆ, ಅದು ಗೃಹಂ ಗೃಹೇ ಗೃಹಾಣಿ ಆದ್ರೂ ಅದರ ಮೂಲ ಪ್ರಕೃತಿ ಏನು ಅಂದ್ರೆ ಗೃಹ. ವೃಕ್ಷ ಅಂತ ಪುಲ್ಲಿಂಗ ಆದ್ರೂ ಅದರ ಮೂಲ ಪ್ರಕೃತಿ ಶಬ್ದ ವೃಕ್ಷ. ಜಲಂ ಅಂತಿದ್ರು ಅದರ ಮೂಲ ಪ್ರಕೃತಿ ಶಬ್ದ ಜಲ. ಅಲ್ಲಿ ಎಲ್ಲ ಕಡೆಯಲ್ಲಿ ಆ ಮೂಲ ಪ್ರಕೃತಿಯಲ್ಲಿ ಯಾವ ಅಕ್ಷರ ಕೊನೆಯಲ್ಲಿರುತ್ತೋ ಅದನ್ನ ಆ ಅಂತ ಕರಿತೇವೆ ನಾವು. ಈಗ ರಾಮ ಅನ್ನೋದು ರಾಮ ರಾಮೋ ರಾಮ ಆದ್ರೂ ಕೂಡ ರಾಮ ಅನ್ನೋದು ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಗೆ ಕೊನೆಯಲ್ಲಿ ಅಕಾರವೇ ಇರುವುದಾದ್ರಿಂದ ಅದು ಅಕಾರ ಅಂತ. ಈಗ ನಿಮಗೆ ಇನ್ನೊಂದು ಶಬ್ದಗಳ ಪರಿಚಯ ಆಯ್ತು, ಶಬ್ದದ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ ಈ ಪಾಠದಲ್ಲಿ. ಸಾರಥಿ ಅನ್ನುವ ಶಬ್ದದಲ್ಲಿ ಇ ಅನ್ನೋದು ಕೊನೆಯಲ್ಲಿದೆ. ನೀವು ಸಾರಥಯ ಅಂತ ಹೇಳುವಾಗ ಅಲ್ಲಿ ನೃಪತಯ ಅಂತ ಹೇಳುವಾಗ ಅಲ್ಲಿ ನೃಪತಯ ಅಂತ ನೀವು ಮೂಲ ಪ್ರಕೃತಿ ಅಂತ ಇಟ್ಟುಕೊಂಡು ಯೋಚನೆ ಮಾಡಿದ್ರಿ. ಅದು ನೃಪತಯ ಅಂತ ಪ್ರಕೃತಿ ಅಲ್ಲ, ನೃಪತಿ ಅಂತ ಪ್ರಕೃತಿ. ನೃಪತಿ, ನೃಪತಿ, ನೃಪತಯ ಬಹುವಚನದ ಶಬ್ದ. ಆದ್ರಿಂದ ಅದಕ್ಕೆ ಅಲ್ಲಿ ಸಾರಥಿ ಶಬ್ದ ಮೊದಲು ಕೊಟ್ಟದ್ದು. ಸಾರಥಿ ಅನ್ನೋ ಶಬ್ದದಲ್ಲಿ ಇಕಾರಾಂತವಾದ ಶಬ್ದ ಕೊಟ್ಟಿದ್ದಾರೆ. ಹೇಗೆ ಅಕಾರಾಂತವಾದ ಶಬ್ದ ಇದೆಯೋ ಹಾಗೆ ಇಕಾರಾಂತವಾದ ಶಬ್ದಗಳು ಇವೆ. ಅದರ ಪ್ರಯೋಗವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ನಿಧಾನಕ್ಕೆ ನಿಮ್ಮನ್ನ ಸ್ಟೆಪ್ ಬೈ ಸ್ಟೆಪ್ ಈ ಪಾಠ ಎಷ್ಟು ಚೆನ್ನಾಗಿ ಸಿದ್ಧ ಆಗಿದೆ ಅಂದ್ರೆ ನಿಮ್ಮನ್ನ ಧಾತುವಿನಿಂದ ಮೇಲೆ ಕರ್ಕೊಂಡು ಹೋಗ್ತಾರೆ, ಕಾರಕಗಳಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾರೆ, ಅಂತಗಳಿಂದ ಮೇಲೆ ಕರ್ಕೊಂಡು ಹೋಗ್ತಾರೆ, ವಚನಗಳಿಂದ ಮೇಲೆ ಕರ್ಕೊಂಡು ಹೋಗ್ತಾರೆ, ವಿಭಕ್ತಿಗಳಿಂದ ಮೇಲೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ರೀತಿಯಿಂದಲೂ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಒಂದು ಶಬ್ದದಿಂದ ಇನ್ನೊಂದು ಶಬ್ದಕ್ಕೆ ಈ ಪಾಠದಲ್ಲಿ ಬೆಳೆದ ರೀತಿ ಅದ್ಭುತ. ಅದನ್ನ ಬಹುಶಃ ಯಾರು ಆ ದೃಷ್ಟಿಯಲ್ಲಿ ಇದನ್ನ ಗಮನಿಸಿಲ್ಲ ಅನ್ಸುತ್ತೆ. ಆದ್ರೆ ಮಾಡಿದವರು ಮಾತ್ರ, ಈ ಪಾಠವನ್ನ ತಯಾರು ಮಾಡಿದವರು ತುಂಬಾ ಆಲೋಚನೆ ಮಾಡಿ ಇದಕ್ಕೆ ಸರಿಯಾಗಿ ಮತ್ತೊಂದು ಟೆಕ್ಸ್ಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರ್ಶ ಅಂದ್ರೆ ಆದರ್ಶವೇ ಅದು. ಹಾಗೆ ಸಾರಥಿ ಅಂತ ಶಬ್ದ ಇಕಾರ ಅಂತ ಒಂದು ಶುರು ಆಯ್ತು. ತಕ್ಷಣ ಕಪಯ ಅಂತ ಬಹುವಚನ ಕೊಟ್ರು. ಅದು ಕೂಡ ಹಾಗೆ ಕಪಿಹಿ ಕಪಿ ಕಪಯ. ಹರಿಹಿ ಅಂತ ಶಬ್ದ ಮತ್ತೆ ಇಕಾರಾಂತವಾದದ್ದೇ ಕೊಟ್ರು. ಹರಿಹಿ ಹರಿ ಹರಯ. ಆದ್ರೆ ನೀವು ಹಳೇದ್ ಮರಿಬಾರದು ಅಂತ ಮತ್ತೆ ಅಶ್ವವನ್ನೇ ಇನ್ನೊಮ್ಮೆ ಕೊಟ್ರು. ಅಶ್ವ ಅಶ್ವೌ ಅಶ್ವಾಹ, ಬಾಲಹ ಬಾಲೌ, ನೃಪತಿ ನೃಪತಿ ನೃಪತಯ. ಅದರ ಜೊತೆಗೆ ನಾನು ನೀನು ಅನ್ನುವ ಶಬ್ದವನ್ನು ಕೂಡ ಜೋಡಿಸಿದ್ರು. ಅಹಂ ಮತ್ತೆ ತ್ವಂ. ಅಹಂ ಅಂದ್ರೆ ನಾನು, ತ್ವಂ ಅಂದ್ರೆ ನೀನು. ಅದರ 3 ರೂಪಗಳನ್ನು ನೆನಪಿಸ್ಕೊಳ್ಬೇಕು. ಅಹಂ ಆವಾಂ ವಯಂ, ತ್ವಂ ಯುವಾಂ ಯೂಯಂ. ಸರಿ, ಪಾಠಕ್ಕೆ ಬರೋಣ. ಕೇಳಾಚಾರ್ಯ, ಇದು ಅಹಂ ಆವಾಂ ವಯಂ ಅದು ಏಕವಚನ, ದ್ವಿವಚನ, ಬಹುವಚನ ತಾನೆ? ಹೌದು ಹೌದು. ನಾನು, ನಾವಿಬ್ಬರು, ನಾವು ಬಹಳ ಜನ. ನೀವು, ನೀನು, ನೀವಿಬ್ಬರು, ನೀವು ಬಹಳ ಜನ. ಧನ್ಯವಾದಗಳು ಆಚಾರ್ಯ.
ಅತೀವ ಪ್ರಭೂತಂ ಶ್ರೇಷ್ಠೀ ವಿತ್ತಂ. ಅತೀವ ಹೆಚ್ಚಾಗಿ, ಹೆಚ್ಚು, ಪ್ರಭೂತಂ ಬೇಕಾದಷ್ಟು, ಶ್ರೇಷ್ಠೀ ವ್ಯಾಪಾರಿ, ವಿತ್ತಂ ದುಡ್ಡು. ಅದು ವಿತ್ತಂ ಅನ್ನೋದು ನಪುಂಸಕಲಿಂಗದ ಶಬ್ದ. ಶ್ರೇಷ್ಠೀ ಅನ್ನೋದು ನಕಾರಾಂತವಾದ ಶಬ್ದ. ಶ್ರೇಷ್ಠೀ, ಶ್ರೇಷ್ಠಿನೌ, ಶ್ರೇಷ್ಠಿನಃ. ಪ್ರಭೂತಂ ಅದು ಅವ್ಯಯ, ಅತೀವ ಅನ್ನೋದು ಅವ್ಯಯ. ಈ ಅವ್ಯಯಗಳ ಬಳಕೆಯ ಪ್ರಯೋಗವನ್ನು ಕೂಡ ನಾವಿಲ್ಲಿ ನೋಡ್ಲಿಕ್ಕಾಗುವಂತೆ ಈ ಪಾಠ ರೂಪವಾಗಿದೆ. ನಾನು ಒಂದ್ಸರ್ತಿ ಓದಿ ಬಿಡ್ತೇನೆ ಅಷ್ಟೇ ಇವತ್ತು ಪಾಠ, ಮತ್ತೆ ಮುಂದಿನ ಸರ್ತಿ ಅದರ ವಿವರ ನೋಡೋಣ. ಪೂರ್ವಂ ಚೋಳ ದೇಶೇ ದ್ವೌ ಸಖಾಯೌ ಆಸ್ತಾಂ. ಹಿಂದೆ ಚೋಳ ದೇಶದಲ್ಲಿ ಇಬ್ಬರು ಗೆಳೆಯರು ಆಸ್ತಾಂ ಇದ್ದರು. ಆಸ್ತಾಂ ಅಂತ ಇದ್ರು ಅಂತ ಯಾಕಾಯ್ತು ಅಂದ್ರೆ ಆಸೀತ್ ಅನ್ನೋದು ಏಕವಚನ, ಅಲ್ಲಿ ಇಬ್ರು ಇದ್ರಾಗಿ ಆಸ್ತಾಂ ಅಂತ ದ್ವಿವಚನ ಬಂದಿದೆ. ಆಸೀತ್ ಅನ್ನೋದು ಭೂತಕಾಲಾರ್ಥಕವಾದ ಶಬ್ದ. ತಯೋರೇಕೋ ವಿದ್ಯಾಪ್ರಿಯ. ಈ ಪಾಠ ಮುಗ್ದಿದ್ಯಾ? ಒಂದ್ ಸ್ವಲ್ಪ ಬಾಕಿ ಇತ್ತಷ್ಟೇ ಇಲ್ಲಿ ಈ ಸರಿ. ಪೇಜ್ ಬಾಕಿ ಇತ್ತು. ಅದೇ. ದಶಭ್ಯೋ ವರ್ಷೇಭ್ಯೋ ಪರಂ ತೌ ಸ್ವದೇಶಂ ಪ್ರತಿ ಪ್ರಸ್ಥಿತೌ. ಆ ಹಿಂದಿನ ಕಥೆಯಲ್ಲಿ ಏನಾಯ್ತು ಅಂದ್ರೆ ಅವರು ಬೇರೆ ಪ್ರದೇಶಕ್ಕೆ ಹೋದ್ರು. ಒಬ್ಬ ದುಡ್ಡಿನ ಹಿಂದೆ ಹೋದ, ಒಬ್ಬ ವಿದ್ಯೆಯ ಹಿಂದೆ ಹೋದ. ವಿದ್ಯೆಯ ಹಿಂದೆ ಹೋದವ ಯಾರೋ ಒಬ್ಬನ ಹತ್ರ ಅಧ್ಯಯನ ಮಾಡ್ಲಿಕ್ಕೆ ಕೂತ. ಇನ್ನೊಬ್ಬ ದುಡ್ಡಿನ ಹಿಂದೆ ಹೋದವ ಒಬ್ಬ ವ್ಯಾಪಾರಿ ಹತ್ರ ಕೆಲಸ ಮಾಡ್ಲಿಕ್ಕೆ ಹೋದ ಅಂತ ಹಿಂದೆ ಇಷ್ಟ ಆಗಿತ್ತು. ದಶಭ್ಯ ವರ್ಷೇಭ್ಯ ಪರಂ, 10 ವರ್ಷದ ನಂತರ ಇಬ್ರು ಸ್ವದೇಶಂ ಪ್ರತಿ ಪ್ರಸ್ಥಿತವು, ತಮ್ಮ ಊರಿಗೆ ವಾಪಸ್ ಬಂದ್ರು. ವನಮಾರ್ಗೇಣ ಗಚ್ಚತೋ ತಯೋ ಧನಪ್ರಿಯಸ್ಯ ಧನಭಾಂಡಂ ಚೋರಾಹ ಅಪಾಹರನ್. ವನಮಾರ್ಗದಲ್ಲಿ ಗಚ್ಚತೋ ಬರುತ್ತಿರುವಂತಹ ತಯೋ ಅವರಿಬ್ಬರಲ್ಲಿ ಧನಪ್ರಿಯಸ್ಯ ಧನಪ್ರಿಯನಾದಂತಹ ಒಬ್ಬ ವ್ಯಕ್ತಿಯ ಧನಭಾಂಡಂ ಕೈಯಲ್ಲಿದ್ದ ದುಡ್ಡಿನ ಗಂಟನ್ನು ಚೋರಾಹ ಕಳ್ಳರು ಅಪಾಹರನ್ ಅಪಹರಿಸಿದರು. ನೀವು ಕರೆಕ್ಟಾಗಿ ಶಬ್ದಗಳು ಸ್ವಲ್ಪ ಕನ್ನಡದಲ್ಲಿ ಬರೆಸಿದ್ದು ಗೊತ್ತಿದ್ರೆ ಸಂಸ್ಕೃತದ ಪದ ಹಾಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಹಿಂದೆ ಎಲ್ಲ ಮಹಾ ಹೆದ್ದಾರಿಗಳೆಲ್ಲ ಇರಲಿಲ್ಲ. ಒಂದೂರಿನಿಂದ ಇನ್ನೊಂದೂರು ಕಾಡು ದಾಡಿ ಬಡಬೇಕಿತ್ತು. ಆ ಕಾಡಿನಲ್ಲಿ ಕೆಲವರಿಗೆ ಕೆಲಸ ಹೀಗೆ ದಾಟುವವರ ಕೈಯಿಂದ ಇದ್ದ ಸೊತ್ತುಗಳನ್ನು ಅಪಹರಿಸಿ ತಮ್ಮ ಬದುಕು ನಡೆಸ್ತಾ ಇದ್ರು. ಹಾಗಾಗಿ ಚೋರರ ಕೆಲಸ ಅಪಹರಣ ಮಾಡುದು. ಅದು ಮಾಡಿದ್ರು ಅವರು. ತೇನಸ ನಿರ್ಧನೋ ಜಾತ. ಏನಾಯ್ತು ಅದರಿಂದ? ಆ ಧನಪ್ರಿಯ ಇದ್ದಾನಲ್ವಾ, ಈ ಘಟನೆಯಿಂದ, ಅಪಹರಣದ ಘಟನೆಯಿಂದ, ತೇನ ಅಂದ್ರೆ ಅಪಹರಣ ಕಾರಣೇನ ಸಹ ಆ ಧನಪ್ರಿಯ ನಿರ್ಧನ, ಅವನು ಪ್ರಿಯ ಯಾವುದನ್ನ ಪ್ರೀತಿಯಿಂದ ಸಂಗ್ರಹಿಸಿಕೊಂಡು ಬಂದಿದ್ನೋ ಅವನು ಮತ್ತೆ ಮೊದಲಿನಂತೆ ನಿರ್ಧನ ಅಂತ ನಾನು ವಿಸರ್ಗ ಹೇಳ್ತಾ ಇದ್ದೇನೆ. ಅಲ್ಲಿ ನೋಡಿದ್ರೆ ನಿರ್ಧನೋ ಅಂತಿದೆ. ಅದು ಜಾತಃ ಅನ್ನುವ ಶಬ್ದ ಮುಂದೆ ಇದ್ದದ್ರಿಂದ ವಿಸರ್ಗಕ್ಕೆ ಉ ಅನ್ನುವ ಆದೇಶ ಬಂದು ನಿರ್ಧನೋ ಅಂತ ರೂಪ ಆಗಿದೆ. ಇದು ಉಕಾರಾದೇಶ ವಿಸರ್ಗ ಸಂಧಿ ಅಂತ ಕರೀತಾರೆ. ಮತ್ತೆ ಅದರ ಪ್ರಯೋಗ ಮುಂದೆ ನೋಡೋಣ. ಯದಾತೌ ಸ್ವದೇಶಮಾಗತೌ ತದಾ ವಿದ್ಯಾಪ್ರಿಯಂ ಕೃತವಿದ್ಯಂ ವೀಕ್ಷ ತದ್ದೇಶೀಯ ರಾಜ. ಅದು ತದ್ದಶೀಯ ಆಗಿದೆ, ತದ್ದೇಶೀಯ ಆಗ್ಬೇಕದು. ತದ್ದೇಶೀಯ ರಾಜ ತಮ್ ಮಂತ್ರಿಪದೇ ನ್ಯಯೋಜಯತ್. ಯದಾ ಯಾವಾಗ, ತೌ ಆ ಇಬ್ಬರು ಹುಡುಗರು ಧನಪ್ರಿಯ ಮತ್ತು ವಿದ್ಯಾಪ್ರಿಯ, ಸ್ವದೇಶಮಾಗತೌ ಸ್ವದೇಶಂ ತನ್ನ ಊರಿಗೆ ಜನ್ಮಭೂಮಿಗೆ, ಆಗತೌ ಬಂದರೋ, ತದಾ ಆವಾಗ, ವಿದ್ಯಾಪ್ರಿಯಂ ವಿದ್ಯೆಯನ್ನೇ ಇಷ್ಟಪಟ್ಟು ಕಲಿತ ವಿದ್ಯಾಪ್ರಿಯನನ್ನು, ಕೃತವಿದ್ಯಂ ಚೆನ್ನಾಗಿ ಕಲಿತು ಬಂದದ್ದನ್ನಾಗಿ ಗಮನಿಸಿ. ಕೃತವಿದ್ಯಾ ಅಂದ್ರೆ ವಿದ್ಯಾ ಏನ ಕೃತ, ವಿದ್ಯೆಯು ಯಾರಿಂದ ಗಳಿಸಲ್ಪಟ್ಟಿದೆಯೋ ಅವನು ಕೃತವಿದ್ಯಾ. ಕೃತವಿದ್ಯಾ ಅಂದ್ರೆ ಚೆನ್ನಾಗಿ ಅಧ್ಯಯನ ಮಾಡಿ ಬಂದವನು ಅಂತ ಅರ್ಥ. ಆ ವಿದ್ಯೆಯಿಂದ ತುಂಬಿಕೊಂಡ ವಿದ್ಯಾಪ್ರಿಯನನ್ನು, ವಿದ್ಯೆಯಿಂದ ತುಂಬಿ ಬಂದವನನ್ನು ವೀಕ್ಷ್ಯ ಕಂಡು, ತದ್ದೇಶೀಯ ಅವನು ಯಾವ ದೇಶಕ್ಕೆ ಬಂದೋ ಆ ದೇಶದ ರಾಜ, ತದ್ದೇಶೀಯ ರಾಜ, ಅದು ತದ್ದೇಶೀಯೋ ರಾಜ ಅಂತ ಮತ್ತೆ ವಿಸರ್ಗಕ್ಕೆ ಉ ಬಂದಿದೆ. ಉ ಬಂದ್ರೆ ದೇಶೀಯ, ಉ ದೇಶೀಯೋ ಅಂತ ಗುಣ ಆಗಿದೆ. ತದ್ದೇಶೀಯೋ, ತತ್ ದೇಶ ತದ್ದೇಶ, ಅದು ಜಸ್ತ್ವ ಸಂಧಿ ಆಗಿದೆ. ತದ್ದೇಶೀಯ ರಾಜ
ಅದು ನಕಾರ ಅಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಇದು ಆ ಅಂತ ಬಂದಿದೆ ಅಂದ ತಕ್ಷಣ ಸ್ತ್ರೀಲಿಂಗದ ಶಬ್ದ ಅಂತ ಕನ್ಫ್ಯೂಸ್ ಆಗ್ಬಾರ್ದು. ಯಾಕಂದ್ರೆ ರಾಜ ಶಬ್ದ ಅದು ಪುಲ್ಲಿಂಗದ್ದು. ರಾಜ, ರಾಜಾನೌ, ರಾಜಾನಃ ಅಂತ ಶಬ್ದ ಆಗುತ್ತೆ. ತಮ್ ತಮ್ ಅಂದ್ರೆ ಕಂ ವಿದ್ಯಾಪ್ರಿಯಂ, ಯಾಕೆಂದ್ರೆ ಅವನು ವಿದ್ಯಾವಂತನಾಗಿದ್ದ, ಕೃತ ವಿದ್ಯಾವನು. ಅದರಿಂದಾಗಿ ತಮ್ ಆ ಹುಡುಗನನ್ನು ಮಂತ್ರಿ ಪದೇ ತಾನು ತನ್ನ ಆಸ್ಥಾನದಲ್ಲಿ ವಿವೇಚನೆಯಿಂದ ಕೆಲವು ವಿಷಯಗಳನ್ನು ನಿರ್ಧಾರ ಮಾಡಬೇಕಾದ ಮಂತ್ರಿ ಪದದಲ್ಲಿ, ಮಂತ್ರಿ ಪದ ಅಂದ್ರೆ ಮಂತ್ರಾಲೋಚನೆ ಮಾಡುವುದರಲ್ಲಿ ಸಮರ್ಥ, ಪದ ಅಂದ್ರೆ ಸ್ಥಾನ, ಮಂತ್ರಿ ಪದೇ ಮಂತ್ರಿ ಸ್ಥಾನದಲ್ಲಿ ನ್ಯಯೋಜಯತ್ ನಿಯೋಜಿಸಿದನು. ನೋಡಿ, ಕನ್ನಡದಲ್ಲಿ ನಿಯೋಜನೆ ಅನ್ನುವುದೇ ಶಬ್ದ. ನ್ಯಯೋಜಯತ್ ನಿಯೋಜಿಸಿದನು. ಧನಪ್ರಿಯಸ್ತು ಇನ್ನೊಬ್ಬ ಉಳಿದಿದ್ದಲ್ಲ, ಕಳ್ಕೊಂಡವ ಧನಪ್ರಿಯ. ಧನಪ್ರಿಯಸ್ತು ಜೀವಿಕಾರ್ಥಂ ಹೊಟ್ಟೆಪಾಡಿಗಾಗಿ ಗತ್ಯಂತರಂ ಅಪಶ್ಯನ್, ಗತ್ಯಂತರಂ ಬೇರೆ ದಾರಿ ಕಾಣದೆ, ಅಪಶ್ಯನ್ ಅಪಶ್ಯನ್ ಅಂದ್ರೆ ಕಾಣದೆ. ವಸ್ತುತಃ ಅಪಶ್ಯನ್ ಅನ್ನೋದು ಲಂಗ್ಲಕಾರದ ರೂಪವೂ ಒಂದಿದೆ, ಆದ್ರೆ ಇಲ್ಲಿ ಆ ರೂಪ ಹೇಳಿದ್ದಲ್ಲ, ಕಾಣದೆ ಅನ್ನೋದಿರುವುದರಿಂದ ಪಶ್ಯನ್ ಪಶ್ಯಂತೌ ಪಶ್ಯಂತಹ ಅಶತೃ ಪ್ರತ್ಯಯಕ್ಕೆ ನನ್ ಅನ್ನೋದು ಬಂದಾಗ ಅಪಶ್ಯನ್ ಅಂತ ರೂಪ ಆಗುತ್ತೆ, ನೋಡದೆ ಅಂತ ಅರ್ಥ. ಗತ್ಯಂತರಂ ಅಪಶ್ಯನ್ ತಸ್ಯೈವ ಮಂತ್ರಿಣಃ ಸೇವಕೋ ಅಭವತ್. ತಸ್ಯೈವ ಯಾವ ವಿದ್ಯಾಪ್ರಿಯ ಇದ್ನೋ ಅವನಿಗೆಲ್ಲ ತಮಾಷೆ ಮಾಡಿದ್ರು, ನೀನ್ ಏನ್ ಎಲ್ಲೋ ಓದ್ಲಿಕ್ಕೆ ಹೋಗ್ತೇನೆ ಅಂತ, ಇನ್ನು ಈಗ ದುಡಿಯೋ ಟೈಮ್, ನೀನ್ ಲರ್ನ್ ಮಾಡೋದು ಆಮೇಲೆ, ಅರ್ನಿಂಗ್ ಮಾಡಿದ್ರೆ ಆಮೇಲೆ ಬೇಕಾದಷ್ಟು ಕೂಡಿಟ್ಟು ಬಾಳ್ಬಹುದು. ಆದ್ರೆ ಲರ್ನ್ ಮಾಡ್ತಾ ಕೂತ್ರೆ ನೀನ್ ಬರೀ ಕಲಿಯುವುದೇ ಆಗೋಗುದು, ದುಡಿಯುವುದು ಯಾವಾಗ, ನಿನ್ನ ಆಯುಷ್ಯ ಹೋಗ್ಬಿಡುತ್ತೆ ಅಂತ ಅವನಿಗೆ ಬೈದ್ರು. ಆದ್ರೆ ಅವನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಚೆನ್ನಾಗಿ ವಿದ್ಯೆ ಹತ್ತಿದ್ರೆ ಕೆಲಸ ತಾನಾಗಿ ಹುಡ್ಕೊಂಬರುತ್ತೆ. ಆದ್ರಿಂದಾಗಿ ಅವನು ಕಲಿಯುವುದರ ಕಡೆ ಗಮನ ಕೊಟ್ಟಿದ್ದ. ಆದ್ರೆ ತಸ್ಸೈವ ಮಂತ್ರಿಣಃ ಅದೇ ಮಂತ್ರಿಯ, ಯಾವ ವಿದ್ಯಾಪ್ರಿಯ ಇದ್ನೋ ಅದೇ ಮಂತ್ರಿಯ ಸೇವಕ ಅಭವತ್, ಅವನು ಸರ್ವಿಸ್ ಕೊಡ್ಲಿಕ್ಕೆ ಒಬ್ಬ ಕೆಲಸದವನಾಗಿ ಸೇರ್ಕೊಂಡ. ದುಡ್ಡು ತಂದಾಗ ನನ್ನ ಹತ್ರ ಇರುವಷ್ಟು ದುಡ್ಡು ನಿನ್ನ ಹತ್ರ ಇಲ್ಲ ಅಂತೆಲ್ಲ ಬೊಬ್ಬೆ ಹೊಡ್ಕೊಂಡು ಬಂದ. ಅದರ ದಾರಿಯಲ್ಲಿ ಅಷ್ಟೂ ಹೋಯ್ತಾದ್ರಿಂದಾಗಿ ಫಸ್ಟ್ ಡೇ ಇಂದ ಅವನು ತನ್ನ ಜೀವನ ಶುರು ಮಾಡಬೇಕಾದ ಪರಿಸ್ಥಿತಿ ಬಂತು. ವಿದ್ಯಾಯಾಹ ಮಹತ್ವಂ ಮಾಹಾತ್ಮ್ಯಂ ಪಶ್ಯತ. ವಿದ್ಯಾಯಾಹ ಅನ್ನೋದು ಷಷ್ಠಿ ರೂಪ, ಅದು ವಿದ್ಯಾಯಾಹ ವಿಸರ್ಗ ಹೋಗಿದೆ ಅಷ್ಟೇ. ವಿದ್ಯಾಯಾಹ ವಿಸರ್ಗ ಲೋಪಸಂಧಿ. ಮಾಹಾತ್ಮ್ಯಂ ಮಹತ್ವವನ್ನು ಪಶ್ಯತ ನೋಡಿರಿ, ಬಹುವಚನದು. ಪಶ್ಯತ ನೋಡಿ ಅಂತ ಹೇಳುವಾಗ ಅದು ಲೋಟ್ ಆಗಿರುತ್ತೆ ಯಾವಾಗ್ಲೂ. ಲೋಟ್ ಅನ್ನೋದು ಯಾವತ್ತೂ ಕೂಡ ಆದೇಶವನ್ನ ಕೊಡುತ್ತೆ. ಪಶ್ಯತ ನೋಡಿರಿ. ಅತ ಏವ ಆದ್ರಿಂದಲೇನೆ, ಇಲ್ಲೂ ಕೂಡ ವಿಸರ್ಗ ಲೋಪ ಆಗಿದೆ, ಅತಃ ಅಂತ ಶಬ್ದ ಅದು. ಅತಃ ಏವ ಅತ ಏವ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯೆ ಎನ್ನುವಂತಹ ಸಂಪತ್ತು ಎಲ್ಲ ಸಂಪತ್ತುಗಳಿಗಿಂತ ಸರ್ವಧನಾತ್ ಪ್ರಧಾನಂ ಮುಖ್ಯವಾದದ್ದು, ಇತಿ ಎಂಬುದಾಗಿ ಲೋಕಾಹ ಜನರು ಆಹುಹು ಹೇಳುವರು. ಲೋಕದಲ್ಲಿ ಜನ ವಿದ್ಯಾಧನ ಅನ್ನೋದು ಎಲ್ಲ ಧನಕ್ಕಿಂತಲೂ ದೊಡ್ಡದು. ಈ ಧನ ಕಳೆದು ಹೋದ್ರೆ ಹೋಯ್ತು. ಆದ್ರೆ ವಿದ್ಯೆ ಎನ್ನುವ ಧನ ಕಳ್ಳತನ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ. ಯಾರು ಅವನ ಮೇಲೆ ತಮಗೆ ಈ ಸಂಪತ್ತನ್ನ ಕದೀಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಅದನ್ನ ವಶಕ್ಕೆ ತಂದ್ಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರಿಂದಾಗಿ ಈ ವಿಷಯದಲ್ಲಿ ನಮಗೆ ಎಚ್ಚರ ಇರಬೇಕು ಅನ್ನೋದನ್ನ ಈ ಪದ್ಯ ಈ ಸಾಲು ಚೆನ್ನಾಗಿ ಹೇಳ್ತಾ ಇದೆ. ಸರಿ, ಒಂದೇ ಪ್ರಶ್ನೆ ಇದೆ. ಇದು ವ್ಯಾಪೃತಃ ಅಂದ್ರೆ ಏನು ಅರ್ಥ? ತೊಡಗುವುದು, ಆ ಕೆಲಸದಲ್ಲಿ ಸೇರ್ಕೊಳ್ಳುವುದು. ಪ್ರತ್ಯಯ ಅನ್ನೋದು. ಹೌದು. ಪ್ರಭೂತಮ್ ಅಂದ್ರೆ ಚೆನ್ನಾಗಿ ಅಂತನಾ? ಹೌದು, ಬೇಕಾದಷ್ಟು. ಹಾ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮಸ್ತೆ, ಧನ್ಯವಾದ. ನಮಸ್ಕಾರ ಆಚಾರ್ಯ. ಧನ್ಯವಾದ. 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 ನಮಸ್ಕಾರ.